ಮುಂದಿನ ಸುದ್ದಿಗೆ ಹೋಗೋಣ. ಬಿಹಾರ ಚುನಾವಣೆ ಮೊದಲ ಹಂತದಲ್ಲಿ ಅಂದರೆ 6ನೇ ತಾರೀಕು 121 ಕ್ಷೇತ್ರಗಳಿಗೆ ಮತದಾನ ಆಗುತ್ತೆ. ಟೋಟಲ್ 243 ಕ್ಷೇತ್ರ. ಅಲ್ಲಿ ಎರಡನೇ ಹಂತದಲ್ಲಿ 122 ಕ್ಷೇತ್ರಗಳಿಗಾಗುತ್ತೆ. ಮೊದಲ ಹಂತದ 121 ಕ್ಷೇತ್ರಗಳಿಗೆ ನವೆಂಬರ್ 6ನೇ ತಾರೀಕು ಏನು ಮತದಾನ ನಡೆಯುತ್ತಲ್ಲ, ಆ ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಸುವುದಕ್ಕೆ ನಾಳೆ ಸಂಜೆ 5 ಗಂಟೆ ಡೆಡ್ಲೈನು. ನಾಳೆ ಸಂಜೆ 5 ಗಂಟೆಯೊಳಗೆ ನಾಮಪತ್ರ ಸಲ್ಲಿಕೆಯಾಗಬೇಕು. ಮಹಾಗಠಬಂಧನ್ನಲ್ಲಿ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಅನ್ನೋದೇ ಫೈನಲ್ ಆಗಿಲ್ಲ. ಇನ್ನು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಕ್ಷೇತ್ರ, ಯಾವ್ಯಾವ ಕ್ಷೇತ್ರ ಅನ್ನೋದೇ ಫೈನಲ್ ಆಗಿಲ್ಲ. ನೆನ್ನೆನೂ ಹೇಳಿದೆ ನಾಳೆ ಸಂಜೆ ಅಷ್ಟೊತ್ತಿಗೆ ಬಗೆಹರಿಸ್ಕೊಂಡ್ಬಿಡ್ತಾರೆ ಅಂತ. 9 ಗಂಟೆ 13 ನಿಮಿಷ 20 ಸೆಕೆಂಡ್ ಆಗ್ತಾ ಇದೆ. ಈ ಕ್ಷಣದ ತನಕ ಬಗೆಹರಿದಿಲ್ಲ. ಇವತ್ತು ಮಧ್ಯರಾತ್ರಿ ಏನಾದರೂ ಲಿಸ್ಟ್ ಬಂದರೆ ಬರಬಹುದು. RJDಗೆ ಎಷ್ಟು, ಕಾಂಗ್ರೆಸ್ಸಿಗೆ ಎಷ್ಟು, VIP ಎಷ್ಟು, CPMಗೆ ಎಷ್ಟು, CPIಗೆ ಎಷ್ಟು, ಫೈನಲ್ ಆಗಬೇಕಲ್ಲ. ಅದು ಆಗ್ತಾನೇ ಇಲ್ಲ. ಅಲ್ಲಿ ಕಳೆದ ಸಲದಂತೆ 70 ಕ್ಷೇತ್ರ ನಮಗೆ ಬಿಟ್ಕೊಡ್ಬೇಕು ಅಂತ ಕಾಂಗ್ರೆಸ್ನವರು ಡಿಮಾಂಡು. ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಂಥ ತೇಜಸ್ವಿ ಯಾದವ್ ಮೊದಲು 52ರಿಂದ ಬಾರ್ಗೇನಿಂಗ್ ಶುರು ಮಾಡ್ಕೊಂಡಿದ್ದಾರೆ. 52 ಆಯಿತು, 55 ಆಯಿತು, 58 ಆಯಿತು. ನೆನ್ನೆ ತನಕ 58 ಅಂತಿದ್ರು. ಇವತ್ತು 60 ಸ್ಥಾನಗಳನ್ನು ಕಾಂಗ್ರೆಸ್ಸಿಗೆ ಕೊಡೋದಕ್ಕೆ ತಯಾರು ಅನ್ನೋ ಲೆವೆಲಿಗೆ ಬಂದಿದ್ದಾರೆ. ಅದು ಕೂತ್ಕೊಂಡು ಮಾತಾಡಿ ಬಗೆಹರಿತಾ ಇಲ್ಲ. ಅದಕ್ಕೆ RJD ಪಾಡಿಗೆ RJD ಬಿ ಫಾರಮ್ಗಳನ್ನು ಕೊಡ್ತಾ ಇದೆ, ಕಾಂಗ್ರೆಸ್ ಪಾಡಿಗೆ ಕಾಂಗ್ರೆಸ್ನವ್ರು ಕೊಟ್ಕೊತಾ ಇದ್ದಾರೆ. CPIM ಅದೊಂದು ಬಗೆಹರಿದಂಗೆ ಕಾಣಿಸ್ತಾ ಇದೆ. CPIM CPI ಸೇರಿ 30 ಕ್ಷೇತ್ರಗಳನ್ನೇನೋ ಕೊಟ್ಟಿದ್ದಾರೆ. ಆ VIP ಇದೆಯಲ್ಲ, ಅಲ್ಲಿ 16 ಕ್ಷೇತ್ರಗಳನ್ನು ಕೊಡಬೇಕು ಅಂತ ತೇಜಸ್ವಿ ಯಾದವ್ ಅವರ ಪ್ಲ್ಯಾನ್ ಇದೆ. ಅವರು 40 ಕೇಳ್ತಾ ಇದ್ದಾರೆ. 40 ಕ್ಷೇತ್ರ ಬೇಕು ನಮಗೆ ಅಂತ. ಅದರ ಜೊತೆಗೆ ಇನ್ನೂ ಒಂದು ಡಿಮಾಂಡು, ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬಂದರೆ DCM ಸ್ಥಾನವನ್ನು ನಮಗೆ ಕೊಡಬೇಕು ಅಂತ ಕೇಳ್ತಾರೆ. DCM ಸ್ಥಾನವನ್ನು ನಮಗೆ ಕೊಡಬೇಕು ಅಂತ. ಮುಖೇಶ್ ಸಹಾನಿ VIP ಪಕ್ಷದ ಅಧ್ಯಕ್ಷರು. DCM ಸ್ಥಾನ, VIP ಅಂದರೆ ವಿಕಾಸಶೀಲ ಇನ್ಸಾನ್ ಪಾರ್ಟಿ, ವಿಕಾಸಶೀಲ ಇನ್ಸಾನ್ ಪಕ್ಷ. 16 ಸ್ಥಾನ ಕೊಡ್ತೀವಿ ಅಂತ RJD ಹೇಳ್ತಾ ಇದೆ. ತೇಜಸ್ವಿ ಯಾದವ್ ಹೇಳ್ತಾ ಇದ್ದಾರೆ 40 ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಲೆಫ್ಟಿಸ್ಟ್ ಪಕ್ಷಗಳಿಗೆ 30 ಕೊಟ್ಟಿದ್ದಾರೆ. RJD 135ರಲ್ಲಿ ಸ್ಪರ್ಧೆ ಮಾಡುತ್ತೆ. ಈ ಮಾತುಕತೆ ಈ ಹಂತಕ್ಕೆ ಬಂದಿರೋದು ನೋಡಿದರೆ ಕಾಂಗ್ರೆಸ್ಸಿಗೆ ಒಂದು 60. ಕಳೆದ ಸಲ 70 ಕೊಟ್ಟಿದ್ರು, 70ರಲ್ಲಿ 19 ಗೆದ್ದಿತ್ತು ಕಾಂಗ್ರೆಸ್ಸು. ಕಾಂಗ್ರೆಸ್ಸಿನ ಸ್ಟ್ರೈಕ್ ರೇಟ್ ಅಷ್ಟು ಇಳಿದ ಕಾರಣಕ್ಕಾಗಿ ಮಹಾಗಠಬಂಧನ ಅಧಿಕಾರಕ್ಕೆ ಬರಲಿಲ್ಲ. ಈ ಸಲ ಎಡವಟ್ಟು ಮಾಡ್ಕೋಬಾರ್ದು ಅಂತ ತೇಜಸ್ವಿ ಯಾದವ್ ಸೀರಿಯಸ್ ಆಗಿ ಸೀಟ್ ಹಂಚಿಕೆ ಕೂತ್ಕೊಂಡಿದ್ದಾರೆ. ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾ ಇದೆ. ಅನೇಕ ಕ್ಷೇತ್ರಗಳಿಗೆ ಘೋಷಣೆ ಮಾಡೋದು. ಟಿಕೆಟ್ ಮೊದಲನೇ ಹಂತದಲ್ಲಿ ಚುನಾವಣೆ ನಡೆಯುವಂಥ 15 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಯಾರ್ಯಾರು ಅನ್ನೋದಿದೆ, ಅಷ್ಟು ನಿಮಗೇನಷ್ಟು ಇಂಟ್ರೆಸ್ಟ್ ಬರಲಿಕ್ಕಿಲ್ಲ. ಇದರಲ್ಲಿ ಹೆಸರುಗಳನ್ನು ಹೇಳೋದಿಲ್ಲ ನಾನು. ಮುಖೇಶ್ ಸಾಹನಿ VIP ಪಕ್ಷದ ನಾಯಕರು ಇವತ್ತು ಅರ್ಜೆಂಟಾಗಿ ಪ್ರೆಸ್ ಮೀಟ್ ಕರೆದುಬಿಟ್ರು. ಸಂಜೆ 6 ಗಂಟೆಗೆ ಅನಿಸುತ್ತೆ ಪತ್ರಿಕಾಗೋಷ್ಠಿ ಕರೆದ್ರು ಅವರು. ಪತ್ರಿಕಾಗೋಷ್ಠಿ ಕರೆದ್ರೆ ಅದರಲ್ಲಿ ಏನು ಹೇಳ್ತಾರೆ, 40 ಕ್ಷೇತ್ರ ನಮಗೆ ಕೊಡಬೇಕು, ಜೊತೆಗೆ ನನ್ನನ್ನು DCM ಮಾಡಬೇಕು, ಹಾಗಂದರೆ ಮಾತ್ರ ನಾನು ಮಹಾಗಠಬಂಧನ್ನಲ್ಲಿ ಇರ್ತೀನಿ, ಇಲ್ಲ ಮಹಾಗಠಬಂಧನ ಬಿಟ್ಟು ಹೋಗ್ತೀನಿ ಅಂತ ಹೇಳುವುದಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಹಾಗೆ ಒಂದು ವೇಳೆ ಹೇಳಿಬಿಟ್ರೆ ಅಧ್ವಾನ ಆಗುತ್ತೆ ಅಂತ ಸ್ವತಃ ರಾಹುಲ್ ಗಾಂಧಿ ಮುಖೇಶ್ ಸಹಾನಿ ಅವರಿಗೆ ಫೋನ್ ಮಾಡಿ ಆ ಪತ್ರಿಕಾಗೋಷ್ಠಿಯನ್ನು ಕೊನೆಯ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರಂತೆ. ಕೊನೆಯ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅದನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.